ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 41 ವಾಕ್ಯ 46ರಿಂದ 49. ಈಜಿಪ್ಟ್ ದೇಶದ ಅರಸನಾದ ಫರೋಹನ ಆಸ್ಥಾನವನ್ನು ಸೇರಿದಾಗ ಜೋಸೇಫನಿಗೆ 30 ವರ್ಷ ವಯಸ್ಸು. ಜೋಸೇಫನು ಫರೋಹನ ಸನ್ನಿಧಿಯಿಂದ ಹೊರಟು ಈಜಿಪ್ಟ್ ದೇಶದಲ್ಲೆಲ್ಲ ಸಂಚಾರ ಮಾಡಿದನು. ಆ ದೇಶದಲ್ಲಿ ಸುಭಿಕ್ಷದ 7 ವರ್ಷಗಳಲ್ಲಿ ಭೂಮಿ ಹೇರಳವಾದ ಬೆಳೆ ಕೊಟ್ಟಿತು. ಆ 7 ವರ್ಷದ ಬೆಳೆಯನ್ನು ಜೋಸೇಫನು ಶೇಖರಿಸಿ ಪಟ್ಟಣಗಳಲ್ಲಿ ಇಟ್ಟನು. ಆಯಾ ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲೇ ಶೇಖರಿಸಿದನು. ಹೀಗೆ ಕೂಡಿಸಿದ ದವಸ ಧಾನ್ಯ ಸಮುದ್ರದ ಮರಳಿನಂತೆ ರಾಶಿ ರಾಶಿಯಾಗಿತ್ತು. ಲೆಕ್ಕ ಮಾಡುವುದಕ್ಕೂ ಆಗದೆ ಲೆಕ್ಕ ಇಡುವುದನ್ನೇ ಬಿಟ್ಟು ಬಿಡಬೇಕಾಯಿತು. ಆಮೇನ್, ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ಭಯಭಕ್ತಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ಸಾಗಿಸುತ್ತದೆ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ನಮ್ಮನ್ನು ಪರಿಶುದ್ಧತೆ ನೀತಿಯಲ್ಲಿ ನಡೆಸುತ್ತದೆ. ಸ್ತೋತ್ರ ಅಪ್ಪ. ಭಯಭಕ್ತಿ ಎರಡನ್ನು ಭಾಗ ಮಾಡಿ ನೋಡುವುದಾದರೆ, ಭಕ್ತಿಯ ವೇಷವನ್ನು ಧರಿಸಿ ಭಯವಿಲ್ಲದೆ ಜೀವಿಸುತ್ತೇವೆ. ಭಾನುವಾರ ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡಿ, ಸ್ತುತಿ ಮಾಡಿ, ರಾಜಾದಿರಾಜನನ್ನು ಕೊಂಡಾಡಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಭಾನುವಾರ ಕಳೆದು ಸೋಮವಾರದಿಂದ ಶನಿವಾರದವರೆಗೆ ಭಯವಿಲ್ಲದೆ ಜೀವಿಸುತ್ತೇವೆ. ಯಾವ ಬಾಯಲ್ಲಿ ಸ್ತೋತ್ರ ಮಾಡಿದೆ, ಆರಾಧನೆ ಮಾಡಿದೆ, ನೀನೇ ನನ್ನ ಆಧಾರ ಆಶ್ರಯ ಎಂದು ಆಡಿದೆ, ಅದೇ ಬಾಯಲ್ಲಿ ಬೀಡಿ, ಸಿಗರೇಟ್, ಮದ್ಯಪಾನ, ಜಗಳ ಮಾಡಿ ದೇವರ ಭಯವಿಲ್ಲದೆ ಜೀವಿಸುವಂತಾಯಿತು. ತಪ್ಪಾದ ಕಾರ್ಯಕ್ಕೆ ಕಾಲಿಡುವಾಗ ದೇವರ ಭಯ ಬೇಕು. ದೇವರು ನಮ್ಮನ್ನು ಯಾವಾಗಲೂ ನೋಡುತ್ತಾರೆ ಎಂಬ ಭಯ ನಮ್ಮಲ್ಲಿರಬೇಕು. ದೇವರು ನಮ್ಮ ಅಂತರಂಗವನ್ನು ನೋಡುತ್ತಾರೆ. ಅವರಿಂದ ಯಾವುದೂ ಮುಚ್ಚಿಡುವುದು ಅಸಾಧ್ಯ. ಎಲ್ಲ ವೇಳೆಯಲ್ಲಿ ನಮ್ಮ ಕಣ್ಣುಗಳು ಕರ್ತನನ್ನು ನೋಡಬೇಕು. ಕಷ್ಟ ಬಂದಾಗಲೂ, ಕಣ್ಣೀರು ಬಂದಾಗಲೂ, ಶೋಧನೆ ಬಂದಾಗಲೂ 24 ಗಂಟೆಗಳು ಯಾವಾಗಲೂ ದೇವರನ್ನು ಕೂಗಬೇಕು. ದೇವರ ಭಯ ನಮ್ಮಲ್ಲಿರಬೇಕು. ಅವರ ಕಣ್ಣುಗಳು ಸದಾ ನಮ್ಮನ್ನು ನೋಡುತ್ತಿರುತ್ತದೆ. ಸ್ತೋತ್ರ ಅಪ್ಪ. ಜೋಸೇಫನಿಗೆ ಎಷ್ಟು ಕಷ್ಟ, ಕಣ್ಣೀರು, ಅವಮಾನ ಬಂದರೂ ದೇವರನ್ನು ಧ್ಯಾನಿಸುವ ಮಗನಾಗಿದ್ದನು. ದಾನಿಯೇಲನನ್ನು ಸಿಂಹದ ಬಾಯಿಗೆ ತಳ್ಳಿಬಿಟ್ಟರು. ದಾನಿಯೇಲನು ದೇವರನ್ನು ಧ್ಯಾನಿಸುವ ಮಗನಾಗಿದ್ದನು. ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನು ಬೆಂಕಿಯೊಳಗೆ ಹಾಕಿದರು. ಈ ಮೂವರು ದೇವರನ್ನು ಧ್ಯಾನಿಸುವ ಮಗನಾಗಿದ್ದನು. ದೇವರಲ್ಲಿ ಭಯಭಕ್ತಿಯಿಂದ ಇರುವ ಮಕ್ಕಳನ್ನು ಬೆಂಕಿಯಿಂದ ಹೊರಗೆ ಕರೆತಂದರು. ಸಿಂಹದ ಬಾಯಿಗೆ ತುತ್ತಾಗದಂತೆ ದಾನಿಯೇಲನನ್ನು ಬಿಡಿಸಿದರು. ದೇವರ ವಾಕ್ಯ ತಿಳಿಸುತ್ತದೆ, ಲೆಕ್ಕ ಮಾಡುವುದಕ್ಕೂ ಆಗದೇ ಹೋಯಿತು. ಹಲ್ಲೆಲೂಯಾ. ಅನ್ನುವಷ್ಟು ಬೆಳೆಯನ್ನು ಬೆಳೆಯುವ ಹಾಗೆ ಆಶೀರ್ವಾದ ಮಾಡಿದರು. ಜೋಸೇಫನನ್ನು ಉನ್ನತ ಮಟ್ಟಕ್ಕೆ ತಂದರು. ದೇವರ ಜ್ಞಾನ, ತಿಳುವಳಿಕೆ ಕೊಟ್ಟು ಜೋಸೇಫನನ್ನು ತಲೆಯಾಗಿ ನಿಲ್ಲಿಸಿದರು. ದೇವರಲ್ಲಿ ಭಯಭಕ್ತಿಯು ಜೋಸೇಫನನ್ನು ಉನ್ನತ ಮಟ್ಟಕ್ಕೆ ಸಾಗಿಸಿತು. ನಾವು ಕೂಡ ಜೋಸೇಫನ ಭಯಭಕ್ತಿ ನಮ್ಮಲ್ಲಿ ತುಂಬಿಕೊಳ್ಳೋಣ. ಆಮೇನ್. ಜ್ಞಾನೋಕ್ತಿಗಳು 22 ವಾಕ್ಯ 4. ಸರ್ವೇಶ್ವರನಲ್ಲಿ ಭಯಭಕ್ತಿ, ದೀನ ಮನೋಭಾವ ಇವು ನೀಡುವ ಫಲ ಸಂಪತ್ತು, ಸನ್ಮಾನ, ಆಯಸ್ಸು. ಆಮೇನ್, ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ದೇವರ ಭಯಭಕ್ತಿಗಾಗಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ. ಉನ್ನತದಲ್ಲಿ ಉನ್ನತನು ನೀವು ಸ್ವಾಮಿ, ಪರಿಶುದ್ಧನು ಮಹೋನ್ನತನು ನೀವು ಸ್ವಾಮಿ. ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ.
ನಮ್ಮನ್ನು ಪರಿಶುದ್ಧತೆ ನೀತಿಯಲ್ಲಿ ನಡೆಸುವ ತಂದೆ, ನಿಮಗೆ ಸ್ತೋತ್ರ. ನ್ಯಾಯವಾದುದನ್ನು ಆಲಿಸುವ ದೇವನೇ, ನನ್ನ ಮೊರೆಗೆ ಲಕ್ಷ್ಯವಿಡು. ನನ್ನ ಪ್ರಾರ್ಥನೆಗೆ ಕಿವಿಗೊಡುವ ದೇವನೇ ಸ್ತೋತ್ರ. ನಿಮ್ಮ ವಾಕ್ಯದ ಬೋಧನೆ ನೀಡು. ನಿನ್ನ ಆಲೋಚನೆ ಹೇಳಿಕೊಡು ದೇವ. ನಿಮ್ಮ ವಾಕ್ಯ, ನಿಮ್ಮ ಮಾತು ಅನುಸರಿಸುವ ಬಲ ನೀಡು ಸ್ವಾಮಿ. ಯೇಸುವೆ, ನೀವು ಮಾಡಿದ ರಕ್ಷಣೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ದಿವ್ಯ ರಕ್ತದ ಬಲದಲ್ಲಿ ನಡೆಸು. ಅಪ್ಪ, ರಕ್ತದ ಬಲ ನನಗೆ ಕೋಟೆಯಾಗಿರಲಿ. ನನಗೆ ಉಂಟಾಗುವ ಎಲ್ಲ ವಿಧವಾದ ಶೋಧನೆಗಳನ್ನು ಜಯಿಸಲು ಯೇಸುವಿನ ರಕ್ತ ಆಯುಧವಾಗಿರಲಿ. ದೇವರ ವಾಕ್ಯ ನನಗೆ ಬಲವಾಗಿರಲಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಕೊಂಡುಕೊಂಡಿದ್ದೀರಿ. ಅಪ್ಪ, ನನ್ನನ್ನು ಕೊಂಡುಕೊಂಡ ದೇವ, ನಾನು ನಿಮಗೆ ಸ್ವಂತ. ನಿಮಗೆ ಸ್ವಂತವಾಗಿರುವ ನನ್ನನ್ನು, ನನ್ನ ಕುಟುಂಬವು ನಿಮ್ಮ ಪರಲೋಕದ ರಾಜ್ಯಕ್ಕಾಗಿ, ನಿಮ್ಮ ನೀತಿಗಾಗಿ ಹಾತೊರೆದು ಜೀವಿಸುವಂತೆ ನಿಮ್ಮ ಮಹಾಕೃಪೆ ಇಳಿದು ಬರಲಿ. ದೇವರ ವಾಕ್ಯ ಅನುಸರಿಸುವ ಕುಟುಂಬವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸು. ದೇವರಲ್ಲಿ ಭಯಭಕ್ತಿಯ ಮಕ್ಕಳಾಗಿ ಜೀವಿಸುವಂತೆ, ಸಾವಿರದಷ್ಟು ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂತೆ ನಮ್ಮನ್ನು ಆಶೀರ್ವದಿಸು. ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್.